ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ಏನ್ ಗೊತ್ತಾ, ಬಟ್ ನಾನು ಯಾಕೋ ಬಂದಿದ್ದೀನಿ. ಈಗ ಎದ್ದು ಬಂದೆ, ಯಾಕೋ ನಿದ್ದೆನೇ ಸರಿ ಹೋಗ್ಲಿಲ್ಲ. ಸೊ ಈಗ ಎದ್ದು ಬಂದಿದ್ದೀನಿ. ಬೇಗ ಎಚ್ಚರ ಆಯ್ತು, ಆದ್ರೂ ಸಹ ಕಣ್ಮುಚ್ಕೊಂಡು ಮಲ್ಕೊಳ್ಳೋಕೆ ಟ್ರೈ ಮಾಡಿ ನಿದ್ದೆ ಬರ್ಲಿಲ್ಲ. ಲೈಕ್ ಅರ್ಧಂಬರ್ಧ ನಿದ್ದೆ ತರ ಆಗೋಗಿದೆ. ಸೊ ಎದ್ದಾಗ 6:30. ಸೊ ಈಗ ಬಂದಿದ್ದೀನಿ. ಟೈಮ್ ಈಗ 6:45 ಇರ್ಬೋದು. ಬಟ್ಟೆ ನೆನೆ ಹಾಕೋಣ ಅಂತ ಅಷ್ಟೊಂದು ಬಟ್ಟೆ ಇದೆ ಗೈಸ್, ತುಂಬಾ ಬಟ್ಟೆ ಇದೆ. ಸೊ ಅದನ್ನ ನೆನೆ ಹಾಕೋಣ. ಚಿಂಟು ಪಪ್ಪ ಬಂದಿದ್ದಾನೆ. ಸೊ ಅವಂದೇ ಒಂದ್ 4-5 ಜೊತೆ ಬಟ್ಟೆ ಇದೆ. ಬನ್ನಿ ನೆನೆ ಹಾಕೋಣ ಗೈಸ್. ನೋಡಿ ಜುಳಿ. ನೆನ್ನೆ ಎಷ್ಟು ಗಲೀಜಾಗಿತ್ತು ಅಲ್ಲ ಇದೆಲ್ಲ ವಾಟರ್. ನೋಡಿ ಇವತ್ತೆಲ್ಲ ಫುಲ್ ಕ್ಲಿಯರ್ ಆಗಿದೆ. ಜೀವನನೂ ಹಾಗೆ ಅಲ್ವಾ ಗೈಸ್. ಇನಿಷಿಯಲಿ ಕಿತ್ತಾಟ ಎಲ್ಲ ಆದಾಗ ಫುಲ್ ಏನದು ಹೆಂಗಾಗತ್ತೆ ಅಂದರೆ ಮತ್ತೆ ಇದು ಸರಿ ಹೋಗಲ್ಲ ಅನ್ನೋ ರೀತಿ ಆಗುತ್ತೆ ನೋಡಿ. ಅದನ್ನು ಹಾಗೆ ಬಿಟ್ಬಿಟ್ರೆ ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ಈಗ. ಹಾಗೆ ಜೀವನ ಸಹ ತುಂಬಾ ಎಲ್ಲದನ್ನು ಚುಚ್ಚಿ ಚುಚ್ಚಿ ನೋಡೋಕ್ಕೆ ಹೋಗಬಾರ್ದು. ಸೊ ಅದನ್ನು ಹಾಗೆ ಬಿಟ್ಬಿಡಬೇಕು. ಅದೇನಾದರೂ ಕ್ಲಿಯರ್ ಆಗಿ ಅದೇನಾದ್ರು ವಾಸಿಯಾಗಿ ಮತ್ತೆ ನಮ್ಮ ಹತ್ರ ಬಂದರೆ ಅದು ನಮ್ಮದು, ಇಲ್ಲ ಅಂದರೆ ಇಲ್ಲ ಅಷ್ಟೇ, ಬಿಟ್ಟಾಕ್ಬಿಡ್ಬೇಕು. ಏನಂತೀರ? ಸೊ ಬನ್ನಿ ಅಡುಗೆ ಮನೆ ಕೆಲಸ ನೋಡೋಣ. ಹೊರಗಡೆ ನೇಚರ್ ನೋಡ್ತಾ ಕೂತಿದ್ರೆ ಹಾಗೆ ಅಲ್ಲೇ ಇರೋಣ ಅನಿಸುತ್ತೆ. ಅದರಲ್ಲೂ ಅರ್ಲಿ ಮಾರ್ನಿಂಗ್ ನೇಚರ್ ಸೂಪರ್ಬಾಗಿರುತ್ತೆ. ಏನೋ ಒಂಥರ ಕಾಮ್ನೆಸ್ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ಸೊ ಬನ್ನಿ ಈಗ ನೆಮ್ಮದಿಯಾಗಿ ಕಾಫಿ ಕುಡಿಯೋಣ. ಏನೇನೋ ಚಿಂತೆ ಮಾಡಬಾರ್ದು ಗೈಸ್. ಆ ಮೊಮೆಂಟಲ್ಲಿ ಆ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಮಿಕ್ಕಿದೆಲ್ಲ ಯೋಚನೆ ಮಾಡಿದ್ರೆ ನೀವು ಆ ಮೊಮೆಂಟಲ್ಲಿರೋ ಖುಷಿನ ಕಳ್ಕೊತೀರ. ಇದನ್ನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಎಲ್ಲರಿಗೂ ಕಷ್ಟ ಇರುತ್ತೆ, ಎಲ್ರಿಗೂ ಕಷ್ಟ ಬಂದೇ ಬರುತ್ತೆ. ಹಾಗೆ ಎಲ್ರಿಗೂ ಸುಖ ಸಹ ಬಂದೇ ಬರುತ್ತೆ, ಸಂತೋಷವೂ ಬಂದೇ ಬರುತ್ತೆ. ಸೊ ಆ ಸಂತೋಷ ಬರುತ್ತೆ, ಆ ಟೈಮಲ್ಲಿ ಅನುಭವಿಸ್ಬಿಡ್ಬೇಕು. ಆಮೇಲೆ ಅನುಭವಿಸ್ತೀನಿ, ಫಸ್ಟು ಇರೋ ದುಃಖಗಳ್ನ ಸಾಲ್ವ್ ಮಾಡ್ಕೋತೀನಿ ಅಂದರೆ ನಿಮಗೆ ಆ ಕಡೆ ಸಂತೋಷವೂ ಇರಲ್ಲ, ಈ ಕಡೆ ದುಃಖದಿಂದ ಹೊರಗೂ ಬರಲ್ಲ. ಸೊ ನೀವು ಏನೇ ಮಾಡಿದ್ರು ಕಂಪ್ಲೀಟಾಗಿ ಇಷ್ಟಪಟ್ಟು ಮನಸಾರೆ ಮಾಡಿ, ಆವಾಗ ನಿಮಗೆ ಫೀಲ್ ಆಗುತ್ತೆ, ಓ ಎಷ್ಟು ಚೆಂದ ಇದೆ ಲೈಫು ಅಲ್ಲ ಅಂತ. ಬನ್ನಿ ಇವಾಗ ನಮ್ಮ ಚಿಂಟಿಗೆ ನೀರು ಕೊಟ್ಬಿಟ್ಟು ಬರೋಣ. ಆ್ಯಕ್ಚುಲಿ ಸಿಲ್ವರ್ ಗ್ಲಾಸಲ್ಲಿ 300 ml ವಾಟರ್ ಇಡ್ಸುತ್ತೆ. ಬಟ್ ಅಷ್ಟೊಂದೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಬಿಸಿ ಬಿಸಿ ನೀರು. ಅದಕ್ಕೇ ಅರ್ಧ ಮಾತ್ರ ತೊಗೊಂಡು ಹೋಗ್ತೀನಿ. ಮಿಕ್ಕಿದ್ದನ್ನು ಅಲ್ಲಿ ತಣ್ಣೀರು ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ. ನೋಡಿ, ನಮ್ಮ ಹುಡುಗಂಗೆ ಡಾಕ್ಟರ್ ಹತ್ರ ಮೆಡಿಸಿನ್ ಮಾಡಿಸಿದ್ಮೇಲೆ ಸ್ಮಾರ್ಟ್ ಆಗಿ ಬಂತೆ. ಹೇಳಿ, ಸ್ವಲ್ಪ ಮುಖ ತೋರಿಸು. ಸ್ಮಾರ್ಟ್ ಅದೇ ಅಂತಾನೆ ಪಾಪ ಮಗು. ಗೈಸ್, ಇವತ್ತು ಕೆಲ್ಸದವರು ಬಂದಿಲ್ಲ. ಸೊ ಪಾತ್ರೆ ಸಹ ನಾನೇ ಬೆಳ್ಕೋಬೇಕು. ಟೀ ಇಟ್ಟಿದ್ದೀನಿ. ಸೊ ಟೀ ಹೇಗೂ ಕುದೀತಾ ಇದೆ ಅಲ್ಲ. ಸೊ ಈ ಗ್ಯಾಪಲ್ಲಿ ಪಾತ್ರೆ ಬೆಳೆದ್ಬಿಡೋಣ ಬನ್ನಿ. ಪಾತ್ರೆ ಬೆಳಗ್ಗೆ ಆಯ್ತು, ಇಷ್ಟೇ ಪಾತ್ರೆ. ಇವಾಗ ಟೀ ಸೋಸ್ಕೊಳ್ಳೋಣ.
ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ನಾವು ಬಟ್ಟೆ ಹೋಗೋದು ಬಿಡೋಣ ಬೇಗ ಬೇಗ. ಚೆನ್ನಾಗಿದೆ. ನೋಡಿ ಎಷ್ಟು ಪಾತ್ರೆ ತೊಳೆದಿದ್ದೀನಿ. ನನಗೆ ಅಲ್ಲಿ ಬ್ಯಾಕ್ ಸೈಡ್ ಎಲ್ಲ ಹೋಗಿ ತೊಳೆಯೋಕ್ಕಾಗಲ್ಲ, ಸೊ ನಾನು ಇಲ್ಲೇ ಸಿಂಕಲ್ಲೇ ತೊಳ್ಕೊತೀನಿ. ಗೈಸ್, ಎಷ್ಟು ಬಟ್ಟೆ ಒಗ್ದಿದ್ದೀನಿ ಗೊತ್ತಾ? ನೋಡಿ ಇಷ್ಟ ಬಟ್ಟೆ. ಮತ್ತೆ ಇಲ್ಲಿ ಎಲ್ಲ ವೈಟ್ ಅಂಡ್ ವೈಟ್ ಅಲ್ಲಿದೆ. ಈಗ ಟೈಮ್ ಬಂದು 12:15 ಆಗಿದೆ. ಸೊ ನಾವೀಗ ಚಿಂಟು ಕರ್ಕೊಬರಕ್ಕೆ ಹೋಗೋಣ. ಸ್ವಲ್ಪ ಮುಖ ಗಿಕ್ಕ ತೊಳ್ಕೊಂಡು ಚಿಂಟು ಕರ್ಕೊಬರೋಣ. ಆ್ಯಂಡ್ ನಾಳೆ ನೋಡೋಣ, ನಾಳೆ ಕಲರಿಂಗ್ ಮಾಡೋಣ. ಬನ್ನಿ ಈಗ ಹೋಗೋಣ. ಸ್ನಾನ ಮಾಡಿಲ್ಲ ಗೈಸ್, ಸ್ನಾನ ಮಾಡಬೇಕು. ಚಿಂಟು ಕರ್ಕೊ ಬಂದ್ಮೇಲೆ ಸ್ನಾನ ಮಾಡೋಣ. ಗೈಸ್, ಟೈಮ್ ಬಂದು 12:30. ಬನ್ನಿ ಹೋಗೋಣ. ಈ ನಮ್ಮದು ವಾಲ್ ಕ್ಲಾಕು 10 ನಿಮಿಷ ಫಾಸ್ಟ್ ಇದೆ. ಸೊ ಈಗ 12:20. ನಾವು ಬೇಗ ಹೋಗ್ಬಿಡೋಣ. ಪಾಪ ನನ್ನ ಮಗ ಅಲ್ಲಿ ಕಾಯೋದು ಬೇಡ, ಬಿಸಿಲು ಬೇರೆ, ಹುಷಾರಿಲ್ಲ ಬೇರೆ. ಅವನಿಗೆ ತುಂಬ ಪೇಯ್ನ್ ಎಲ್ಲ ಹೊರಕ್ಕಾಗಲ್ಲ, ಅಮ್ಮ ಅಂತಾನೆ. ಸೊ ಬನ್ನಿ ಹೋಗೋಣ. ಹೇ ಗೈಸ್, ಏನು ಗೊತ್ತಾ, ಚಿಂಟು ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಸೊ ಅವನು ಕರ್ಕೊಂಡು ಬಂದು ನಾನು ಬಟ್ಟೆ ಎಲ್ಲ ಒಣಾಕಿದ್ದನ್ನು ತಗೊಂಡು ಮೇಲೆ ಹಾಕಿ, ಇಲ್ಲಿ ಹಾಕೋದನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಆಯಿತು. ಚಿಂಟುದು ಸಹ ಸ್ನಾನ ಆಗಿದೆ. ಇವಾಗ ಚಿಂಟು ಪಪ್ಪ ಬಂದಿದ್ದಾನೆ ಅಲ್ಲ, ಚಿಂಟುಗೋಸ್ಕರ ಈ ಗಾಟ್ ಸಮಥಿಂಗ್, ಏನೇನೋ ತಂದಿದ್ದಾನೆ. ಸೊ ಏನು ಅಂತ ಹೇಳ್ತೀನಿ ಬನ್ನಿ. ಸೊ ಫಸ್ಟ್ಲಿ ಚಿಂಟು ಇನ್ನೂ ಚಿಕ್ಕ ಮಗು ಅಂದ್ಕೊಂಡಿದ್ದಾನೆ ಅನ್ಸುತ್ತೆ. ಪೆನ್ಸಿಲ್ ಅದು ಕೊಡು ಫಸ್ಟ್. ಓಕೆ, ಚಿಂಟುಗೋಸ್ಕರ ಒಂದು ನೈಸ್ ಫೈಲ್ ತಂದಿದ್ದಾನೆ. ಏನಕ್ಕೆ ಫೈಲ್ ಕೇಳಿದ ನೀನು? ಏನಕ್ಕೆ ಬೇಕು ನಿಮಗೆ ಫೈಲ್? ಪೇಪರ್ಸ್ ಇಡಕ್ಕೆ. 3 ಫೈಲ್ ಇದೆಯಲ್ಲ, ಅದು ಸರಿ ಇಲ್ಲ. ಇದು ಎಂತ ಇದೆ? ಇದು ಡಿವೈಡ್ ಮಾಡಿ ಇಡಕ್ಕೆ ಸೆಗ್ಮೆಂಟ್ಸ್. ಇದು ನಿನ್ ಕೈಲಿ ಇಡಕ್ಕಾಗಲ್ಲ. ಇದು ಬೇಡ ನಂಗೆ. ನೋಡಿ ಇದು ಆಫೀಸ್ ಫೈಲ್ಸ್, ಇದು ಸೆಪ್ರೇಟ್ ಪೇಪರ್ಸ್ ಮಾಡಿ ಇಡೋದು. ಇದು ಅಮ್ಮ ಇಟ್ಕೋತಾಳೆ ಬಿಡು. ಚೆನ್ನಾಗಿದೆ ಅಲ್ಲ ಗೈಸ್, ಕಲರ್ಫುಲ್ ಆಗಿದೆ. ಅಮ್ಮಂಗೆ ಇದು ಹಿಂಗೆ ಇಟ್ಟು ನಾನು ಆಗ್ಬೇಕಲ್ಲ ಯೂಸ್ ಮಾಡೋಣ. ನಾನು ತುಂಬಾ ಎಲ್ಲ ಸೆಗ್ರಿಗೇಟ್ ಮಾಡೋದಿದೆ. ನಾನಂತೂ ಎಲ್ಲ ಹಂಗಂಗೆ ತುರುಕ್ಬಿಟ್ಟಿದ್ದೀನಿ. ತುಂಬಾ ಇದೆ ಅದರಲ್ಲಿ. 67 ಆಗುತ್ತೆ. ಸ್ಟೋರ್ 67 ಎಲ್ಲ ಇದ್ರಲ್ಲೇ ತಗೊಬಂದಿರ್ತಾನೆ. ಐ ಸಪ್ನ ಅದೇ ಜಾಸ್ತಿ ಹೋಗ್ಲಿ ಬಿಡು. 20 ಏನು 20? MRP 100 rupees. 20 leaves. ಸೊ ಇದೊಂದು ಇದೆ ಅಂತ ಕಪ್ಪಿ ಸುಟ್ಕೇಸ್ ತರ ಗೊತ್ತಪ್ಪ, ತಂದಿರೋದು ಏನಿಲ್ಲ, ನಮಗೇನು ಗೊತ್ತಿಲ್ಲ. ವಾ, ಬಟ್ ಇದ್ರಲ್ಲಿ ನೀನ್ ಪೇಪರ್ಸ್ ಹಾಕಕ್ಕಾಗಲ್ಲ, ಚಿಕ್ಕ ಅಲ್ಲ ಇದು. A4 ಬರುತ್ತೆ. A4 ಬರುತ್ತಾ? ಅದು ಇಟ್ಕೋಬೋದಲ್ಲ ಆರಾಮಾಗಿ. ನೋಡು, ತೆಗೆದು ನೋಡು, ಹಾಕಕ್ಕಾಗುತ್ತಾ A4 ಸೈಜ್ ಪೇಪರ್? ಐ ಡೋಂಟ್ ಥಿಂಕ್ ಸೊ. ಅಲ್ಲಿ ಇಟ್ ಇಸ್ ದೇರ್ ಆನ್ ಚೇರ್. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಸಖತ್ತಾಗಿದೆ ಅಲ್ಲ. ದುಡ್ಡು ಜಾಸ್ತಿ ಆಗಿದೆ ಅನ್ಸುತ್ತೆ ಅವ್ರ ಪಪ್ಪಾಗೆ. 280 ರೂಪಾಯಿ ಗೈಸ್. ನಾನಾದ್ರೆ ಹಿಂಗೆ ನೋಡ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಬರ್ತಾ ಇದ್ದೆ, ಬಿಕಾಸ್ ಇದೆಲ್ಲ ಯೂಸ್ ಇಲ್ಲ, ಆಗಲ್ಲ. ಆಗುತ್ತೆ, ಯೂಸ್ ಮಾಡ್ತೀಯಾ? ಹಿಂಗೆ ಸುಕ್ಕೇಸ್ ಥರ ಇಟ್ಕೊಂಡು ಹೋಗು. ಕಲರ್ಫುಲ್ ಆಗಿದೆ ಗೈಸ್. ನಂಗೆ ಇಷ್ಟ ಇದು, ಮತ್ತೆ ಇದು ಎರಡೇ ಇಷ್ಟ ಆಯ್ತು ನನಗೆ. ಇಷ್ಟ, ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅಲ್ಲ ನನಗೆ ಅಂತ ಇಷ್ಟಿಲ್ಲ. ಹಿಂಗಲ್ಲ, ಹಾಗೇನೆ. ಹಾಗೆ. ಸೊ ಇನ್ನೂ ಒಂದು ಫೈಲ್ ಎಲ್ಲ ಯಾಕೆ ನಿಂಗೆ? ಇದು ನಂಗಿದು ಅದು ಸಾಕು. ಇದೇನಕ್ಕೆ? ಇದು ಲೀಗಲ್ ಪೇಪರ್ ಇಡ್ಬೋದು.
ಅದು ಎಲ್ಲ ಇದ್ರಲ್ಲಿ ಇರೋದು ಬಂದ್ಬಿಡುತ್ತೆ. ಇಂತಕ್ಕೆ ಈ ವಯಸ್ಸಿಗೆ ಇಷ್ಟೊಂದು ಫೈಲ್ ನೆಟ್ಟು ಓದೋದೇ ಇಲ್ಲ. ಏನ್ ನನಗೆ ನಾನೆಲ್ಲ ತಗೋತೀನಿ, ನನ್ಗೆ ಗೊತ್ತಾದ್ರೆ ಸಾಕು. ಏನ್ ಗೈಸ್, ನೆಟ್ಟು ಓದಕ್ಕೆ ಓದೋದಿಲ್ಲ, ಇಷ್ಟೊಂದು ಫೈಲ್ಸ್ ಇವನಿಗೆ. ತಂದು ಕೊಟ್ಟದ್ಮೇಲೆ ನಾನೆಂತ ಮಾಡೋಕ್ಕಾಗತ್ತೆ? ಮತ್ತೇನ್ ತಂದಿದ್ದಾರೆ? ನೋಡೋಣ ತಾಳಿ. ಬೇಬಿ ತೆಗಿಪುಟ್ಟ, ಹೌದಾ ಗೆಳತಿ? ಗಿವ್ ದಿಸ್. ನೋಡಿ ಗೈಸ್, ಕೊಡೋದಿಲ್ಲ ಅಂತ. ಪುಟ್ಟು ಪಾಪು, ಅಲ್ಲಿ ಪೆನ್ಸಿಲ್ ಬಾಕ್ಸ್ ಇದೆ ಇದೆ, ಯಾಕಿಲ್ಲ? ಇನ್ನೂ 5 ಇದೆ ಇಲ್ಲಿ ಪೆನ್ಸಿಲ್ ಬಾಕ್ಸ್. God, guys, ಇವನೊಂದು ಚಿಕ್ಕ ಮಗುನಾ? Why these many pencils? This is pencil? ಪೆನ್ ಪೆನ್ ನಿಮ್ಮಪ್ಪನೇ ಅಷ್ಟು ಆರ್ಡರ್ ಮಾಡಿ ತಗೊಂಡಿದ್ನಲ್ಲ, ಮತ್ತೆ ಪೆನ್ ಅಂತೆ, ಬಾಲ್ ಪೆನ್ಸ್. ನೋಡಿ ಗಾಯ್ಸ್, ಹೇಳಿ. ಸೊ ಮಗು, ಚಿಕ್ಕ ಮಗು ಪೆನ್ಸಿಲ್ ಬರೆಯುತ್ತೆ. ಇನ್ನೊಂದು ಪೆನ್ನು, ಇದು ಪೆನ್ನು. ಇವನು ಕ್ಲಾಸಿಗೆ ಪೆನ್ ತಗೊಂಡೋಗಿ ದಾನ ಮಾಡ್ತಾನೆ, ಏನೋ ರಾಜ್ಕುಮಾರ್ ಅಂತಾರ. ಎಲ್ಲಾರ್ಗು ಕೊಟ್ಬಿಟ್ಟು ಆಮೇಲೆ ಹಾಳು ಮಾಡ್ಕೊಂಡು ತಗೊಂಡ್ಬರ್ತಾನೆ. ವಾಟ್ ಇಸ್ ದಿಸ್? ಓ ಗೈಸ್, ಚಿಂಟದ ಹೊಸ ಫೋನಿಗೆ ಹೊಸದು ವಾಟ್ ಏನಂತಾರೆ, ಕವರ್, ಬ್ಯಾಕ್ ಕವರ್. ಬ್ಯಾಕ್ ಕವರ್ ಅಲ್ಲ ಇದು, ಕೇಸ್. ಕೇಸ್ ಅಲ್ಲ ಇದು. ಕೇಸ್ ಎಲ್ಲಿ? ಕೇಸ್ ಕೊಡು. ಇದು ಅದು ಬೇಡ, ಅದನ್ನ ಯೂಸ್ ಮಾಡಲ್ಲ ಗೈಸ್. ಇದು ಬಂದು ಸ್ಕ್ರೀನ್ ಗಾರ್ಡ್. ನೋಡಂದ್ಬಿಟ್ಟು ಇದು ಬೇಡ, ಓಪನ್ ಮಾಡ್ಬೇಡ ಸತಿ ನೋಡೋಣಮ್ಮ. ಗೈಸ್, ಇನ್ನ ಹೊಸ ಸ್ಕ್ರೀನ್ ಗಾರ್ಡ್ ಹಾಕ್ಸಿದೀನಿ, ಇದು ಹಾಳಾಗಿಲ್ಲ. ಸುಮ್ನೆ ಯಾಕೆ ವೇಸ್ಟ್ ಮಾಡ್ಬೇಕು? ನಾನು ಇದೇ ಸ್ಕ್ರೀನ್ ಗಾರ್ಡ್ ಮತ್ತೆ ಹಾಕಿಸ್ಬೇಕು ಅಂದ್ರೆ ಐ ಶುಡ್ ಪೇ 150 or 200 rupees. ಸೊ ಚಿನ್ನಮ್ಮ, ಹಾಗೆಲ್ಲ ವೇಸ್ಟ್ ಮಾಡಬಾರ್ದು. ನೋಡಕ್ಕೆ ಅಂತ ಆಯ್ತು. ಯಾವುದೋ ಪ್ರೈವೇಸಿ ಗಾರ್ಡ್ ಅಂತೆ, ಅದನ್ನ ತರಿಸ್ಕೊಂಡಿದ್ದಾನೆ. ಹೌದಾ? ನೀನೇ ಹೇಳ್ದೆಯಲ್ಲ. ನಾನೆಲ್ಲಿ ಹೇಳಿದ್ದೀನಿ? ಮತ್ತೆ ಇದನ್ನ ಹಾಕೊಳ್ಳೋಣ ಅಂತ ಯಾಕೆ ಮುಂದಾಗ್ತಾ ಇದೆಯಾ? ಐ ಥಾಟ್ ಇಟ್ಸ್ ಅ ಪ್ರೈವೇಸಿ ಗಾರ್ಡ್, ಪ್ರೀಮಿಯಂ. ಗೊತ್ತಿಲ್ಲ ನನಗೆ. Adobe Pro Matter provide complete front and back protection. Front to back ಎರಡು ಇದೆಯಾ? ಇಲ್ಲ. Prevent your mobile from scratching. Just perfectly to fit your phone compatible with your device. ನಾನು ಹೇಳಿಲ್ಲ. Recycle. ಏನ್ ಹೇಳಿದಾನೋ, ಏನ್ ಕಾನ್ವರ್ಸೇಷನ್ ಮಾಡ್ತಾನೋ, ನಾನು ಏನು ತಲೆ ಕೆಡಿಸ್ಕೊಳಲ್ಲ ಗೈಸ್. ಏನಾದ್ರೂ ಮಾತಾಡ್ಕೊಳ್ಳಿ, ಏನಾದ್ರೂ ಬಿಡ್ಲಿ, ಏನು ಅಂದ್ರೆ ಏನೂ ಕೇಳಲ್ಲ. ಫ್ಯೂ ಥಿಂಗ್ಸ್ ಕೇಳ್ತೀನಿ ಅಷ್ಟೇ, ವಾಟ್ ಯು ಪಪ್ಪ ಸೇಡ್ ಅಂತ ಅಷ್ಟೇ, ಮತ್ತಿನ್ನೇನು ಕೇಳಲ್ಲ. ಅವ್ರವ್ರ ಇಷ್ಟ, ಅವ್ರ ಜೀವನ. ಫೋಟೋ ನೋಡಿ ಹೇಗೆ ಮಾಡ್ತಾನೆ, ಎಲ್ಲ ಅವನೇ ಬಚ್ಚಿಟ್ಕೋತಾ ಇದ್ದಾನೆ. ವಯಸ್ಸು ಸಖತ್ತಾಗಿದೆ ಇದು. ನಾನಾಗಿದ್ರೆ ಗುಸ್ಸಿದ ತಗೋತಾ ಇದ್ದೆ. ಗುಸ್ಸಿ ಗುಸ್ಸಿ ಅಂದ್ರೆ ಗುಸ್ಸಿ ಬ್ರ್ಯಾಂಡ್. ಗುಸ್ಸಿ ಬ್ರ್ಯಾಂಡ್ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಅ ಫೇಮಸ್ ಬ್ರ್ಯಾಂಡ್. ಗೂಚಿ, ಗೂಸಿ ಅನ್ನಲ್ಲ ಯಾರು ಅದಲ್ಲ. ಬಂದ್ಬಿಟ್ಟಿದೆ ಗೈಸ್, ಚೆನ್ನಾಗಿದೆ. ಸಿ ಕೇಸ್ ಪ್ರೋ ಅದಕ್ಕೆ ಕೇಸ್, ಅದಕ್ಕೆ ಹಾಕಿ ಇದು ಕೇಸ್ ಇದೆ, ಬೇಕಾಗತ್ತೆ ನೋಡಿ ಗೈಸ್. ಯಾರಿಗೆ ಗೊತ್ತಿಲ್ಲ. ಹೊಸ ಕೇಸ್ ಚೆನ್ನಾಗಿದೆ, ವೆಲ್ವೆಟ್. ಹೌದಕ್ಕೂ ಹಾಕೊಂಡಿದಾನ? ಇಲ್ಲ, ಮಗಂಗೆ ಮೊದ್ಲು ಮೇಲೆ ಹಾಕೋದು. ಬಟ್ ಇದೆಲ್ಲ ಹಾಕೊಂಡ್ರೆ ಭಾರ ಫೀಲ್ ಆಗುತ್ತೆ. ಅನ್ಸುತ್ತೆ. ಅಲ್ಲ ಅಡ್ಡಿಲ್ಲ. ಇದು ಫುಲ್ ಓಪನ್ ಇರ್ಬೇಕಿತ್ತು, ಅವಾಗ ಇಟ್ ವಿಲ್ ಬಿ ಲೈಕ್ ಡಿಫ್ರೆಂಟ್ ಲುಕ್ ಐ ಫೀಲ್. ವಾಟ್ ಯು ಸೇ? ನನಗೂ ಹಂಗೆ ಇಷ್ಟ. ನೆಕ್ಸ್ಟ್ ಟೈಮ್ ಇಫ್ ಯು ಟೇಕ್ ನೋ
ಟೇಕ್ ಫುಲ್ ಓಪನ್. ಹಾ ಅಂತದೇ ತಗೊಳ್ಳೋದು. ಇಟ್ಸ್ ಓಕೆ, ಕೀಪ್ ಇಟ್. ಮ್ಯಾಕ್ಸಿ ಫುಲ್ ಗಟ್ಟಿ ಇರೋದು ಇದೇನಿತ್ತು ಓಪನ್. ಹಾಂ, ಇದು ವೇಸ್ಟ್ ಅಲ್ಲಮ್ಮ. ಎಂತ ಸ್ಕಪ್ಪತ್ ನಂಗೆ ಸ್ಕ್ರೀನ್ ಗಾರ್ಡ್ ತಂದಿರೋದು. ಯೂಸ್ ಮಾಡೋದ್ಮೇಲೆ ಯಾರು ಹಾಕೊಡ್ತಾರೆ? ಹಂಗೆಲ್ಲ ಹಾಕಿಸ್ಕೊಳ್ಳೋದು ಹಾಕೊಡ್ತಾರೆ. ನಮ್ಮದನ್ನೇ ಹಾಗೆ ತಗೊಳ್ಳಿ. ಏನಿಲ್ಲ, ಹಾಕೊಡ್ತಾರೆ, ಬಟ್ ನಾಟ್ ಈಗ ಬೇಡ. ಸೊ ಗೈಸ್, ಇಷ್ಟೇ ಅನ್ಕೊಂಡ್ರಾ? ಇಷ್ಟೇ ಅಲ್ಲ, ಇನ್ನೂ ಇದೆ. ಸಂಗಮ್ ಬ್ಯಾಂಗ್ಳೂರ್ದು. ಅದಕ್ಕೆ ಹೇಳಿದ್ದು. Guys, ಏನಿದೆ ಅಂತ ಗೊತ್ತಿಲ್ಲ, ಕಲ್ಸಿ. ಚೆನ್ನಾಗಿದೆ ಈಗ ಫೋನ್ ಅಂತಾರ ನಮ್ಗೆ. ಫೋಟೋ ತೆಗ್ತಾರಲ್ಲ. ರೆಡಿ? ಹಾಂ, ಹಿಂಗೆ. ಸೊ ಏನೇನಿದೆ ನೋಡೋಣ. ಇಂಡಿಯನ್ ಟೇಸ್ಟ್ ಅಸಾರ್ಟೆಡ್, ಚಿಕ್ಕಿ ಕೈಂಡ್ ಆಫ್ ಇರ್ಬೇಕು. ನೀನೇ ನೋಡ್ತಾ ಕೂತ್ಕೋತೀಯ ನಿಮ್ ಕೈಯಲ್ಲಿ ಇಟ್ಕೊಂಡು. ಚಿಕ್ಕಿನೇ, ಅಸಾರ್ಟೆಡ್ ಚಿಕ್ಕಿ ಎಲ್ಲ. ಗೈಸ್, ಎಲ್ಲಾ ತರ ಚಿಕ್ಕಿ ನೋಡೋಣ. ಬೇಡ, ಫಸ್ಟ್ ವಿಲ್ ಸಿ ದಿಸ್. ದೆನ್ ಇದು ಚಿಂಟುದು ಫೇವ್ರೆಟ್ ಬಿಸ್ಕೆಟ್, ಜೀರಾ ಬಿಸ್ಕೆಟ್. ಈಗ ಚೇಂಜ್ ಆಗಿದೆ, ಸ್ವಲ್ಪ ಡಾರ್ಕಿಶ್ ಇದೆ. ಅಷ್ಟೆಲ್ಲ ತಲೆ ಇದೆಯಾ? ಇದು ಚಿಂಟುದು ಫೇವ್ರೆಟ್. ವಾಟ್ ಇಟ್ ಇಸ್? ಫ್ರೂಟ್ ಬಿಸ್ಕೆಟ್ಸ್. ಚಿಂಟು ಸ್ವೀಟ್ ಬೇಡ ಅಂದ, ಪಾಪ ಬಿಸ್ಕೆಟ್ಸ್ ತಗೋಬಾ ಅಂದ. ಸೊ ಎಲ್ಲ ಬಿಸ್ಕೆಟ್ಸ್ ಎಲ್ಲ ಕಾಸ್ಟ್ಲಿ ಅಮ್ಮ. ಅಸಾರ್ಟೆಡ್ ಬಿಸ್ಕೆಟ್ಸ್, ಇದು ಅಷ್ಟೇ, ವೆರೈಟಿ ಆಫ್ ಬಿಸ್ಕೆಟ್ಸ್. ಅಸಾರ್ಟೆಡ್ ಬಿಸ್ಕೆಟ್ಸ್ ಇತ್ತಲ್ಲ. ವಾಟ್ ನೆಕ್ಸ್ಟ್? ಇದು ಫ್ರೂಟ್ ಬಿಸ್ಕೆಟ್ ಸೇಮ್. ಇನ್ನೊಂದು ಮತ್ತೆ ಜೀರಾ ಬಿಸ್ಕೆಟ್. ಸೊ ಜೀರಾ ಬಿಸ್ಕೆಟ್. ಎಷ್ಟು ತಂದಿದ್ದಾನೆ ಗೈಸ್. ಬಿಲ್ಲು ಇಲ್ಲೇ ಇದೆ ಪುಣ್ಯಕ್ಕೆ. ಕಳಿಸಿ. 1150 ರೂಪೀಸ್. ಇದ್ರಲ್ಲಿ ಯಾವ ಚಿಕ್ಕಿ ಇರ್ಬೋದು ಅಂತ ಗೆಸ್ ಮಾಡ್ಲಾ? ಹಾ, ಗ್ರೌಂಡ್ ನಟ್, ಹ್ಮ್, ಕಡಲೆ ಬೀಜದ್ದು, ಹಾ, ಆಮೇಲೆ ಇದು ಏನಂತಾರೆ, ಎಳ್ಳು, ಹಾ ಎಳ್ಳು, ಡ್ರೈ ರೋಸು, ಫ್ರೂಟ್. ಡ್ರೈ ಫ್ರೂಟ್. ಇದು ಬಿಸ್ಕೆಟ್ಸ್, ಅದು ಚಿಕ್ಕಿ, ಇದು ಬಿಸ್ಕೆಟ್ಸ್. ಇದು Biscuit ಎಳ್ಳು, open ಮಾಡೋಣ. ಅದು ಇದು ಎಲ್ಲ. ಒಂದು ಒಂದು ಫೋಟೋ ತೆಗಿಯೋಣ ಬನ್ನಿ ಗೈಸ್, ಒಂದು ಫೋಟೋ ತೆಗಿಯೋಣ. ಸೊ ಗೈಸ್, ಇವಾಗ ಯಾವ್ದನ್ನ ಓಪನ್ ಮಾಡ್ತಾ ಇದ್ದಾನೆ? ಬಿಸ್ಕೆಟ್ಸ್, ಅಸಾರ್ಟೆಡ್ ಬಿಸ್ಕೆಟ್ಸ್ ಓಪನ್ ಮಾಡ್ತಾ ಇದ್ದಾನೆ. ಸೊ ಬನ್ನಿ ತಿನ್ನೋಣ. ಗೈಸ್, ತಿನ್ನೋಕೇನಿಲ್ಲ ಗೈಸ್, ನಾವು ಭೇದ ಭಾವ ಮಾಡಲ್ಲ, ತಿನ್ಬಿಡ್ತೀವಿ. ಎಲ್ಲ ಶಿವನಿಚ್ಛೆ. ಯಾರೋ ಬಂದ್ರಲ್ಲ ನೋಡಿ. And ta-da! Imagine. ಈಗ ಹೋಗಿದ್ದು ಆನೆ ಬಂದಿಲ್ಲ. ಎಲ್ಲಿಗೆಮ್ಮ ಹೊರಗಡೆ ಹೋಗ್ತೀನಿ ಅನ್ಕೊಂಡು ಹೋಗ್ತೀನಿ. ತಾಮ ಹಿಂಗೆ ಹೆಂಗ ಹುಡ್ಕೊಂಡ್ ಮಾಡ್ತೀನಿ ನೀನು? ಅದೊಂದಕ್ಕೆ ಮಾತ್ರ ಬರೋಲ್ಲ. ಬೆಣ್ಣೆ ಬಿಸ್ಕೆಟ್ ಇರ್ಬೇಕು, ಇದೆಲ್ಲ ಅಲ್ಲೇ ಇದೆ, ತಿಂತೀವಿ. Guys, I'm eating this.
ಅದು ತಿಂತೀಯ ಅನ್ನೋದೇನೆ ತಿಂತೀನಿ. ಬಿಸ್ಕೆಟ್ ರಾಗಿ ಗೈಸಿ ಎಷ್ಟು ಬಿಸ್ಕೆಟ್ಸ್ ಇದೆ. Guys, we'll taste this now. ಹೇಗಿದೆ? Fresh. ನೈಸ್. ರಾಗಿ ಬಿಸ್ಕೆಟ್ ಅಂತ ಅನ್ಸೋದೇ ಇಲ್ಲ. ಏನಪ್ಪ ಬೇರೆ ಬಿಸ್ಕೆಟ್ಗಿಂತ ಟೂಟಿ ಫ್ರೂಟಿ ಜೀರಾ ಬಿಸ್ಕೆಟೇ ಜಾಸ್ತಿ ಇದೆ. ಅದು ಬೇರೆ ಸೆಪ್ರೇಟು ಇದೆ. ಊಟ ಮಾಡಬೇಕು. ನೋಡಿ ಒಂದು ಖಾರ ಬಿಸ್ಕೆಟ್ ಇರಬೇಕು. ನೈಸ್. ವೇಸ್ಟ್ ಆಗಲ್ಲ, ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಅಲ್ಲಮ್ಮ. ಬನ್ನಿ ಇವಾಗ ಹೋಗಿ ಚಿಂಟುದು ಫೇವ್ರೇಟ್ ತಲಕಾಲ್ ಸಾರು ಊಟ ಮಾಡೋಣ. ನೋಡಿ ಗೈಸ್, ಪೇಷಂಟು ಹೆಂಗ್ ತಿಂತಾವನೆ. बहुत स्वाद है। I say this, सब try करो, बहुत sour है। Rainbow candy, ये सारे rare snacks कितने yum है। ಗೈಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.